Hello everyone, welcome to Learning Management System. In this session, we will be discussing about applications of electronics engineering for the fifth semester electronics and communication engineering students. Okay, in this session, we will be looking into Unit 6, that is robotics. The subject code is 15EC 5040. In this, let's see what all we will discuss in this session. I think by this time you have studied the sensors of robotic system, ಎಸ್ ವಿಷನ್ ಸಿಸ್ಟಮ್ ಎಲ್ಲ ಓದಿರ್ತೀರಾ. ಸೆನ್ಸರ್ಸ್ ಅಂದರೆ ಏನು ತಿಳ್ಕೊಂಡಿರ್ತೀರಾ. ಸೆನ್ಸರ್ಸ್ ಇಂದ ಎಷ್ಟೆಲ್ಲ ಹೆಲ್ಪ್ಫುಲ್ ಇರುತ್ತೆ ರೋಬೋಟ್ಸ್ಗೆ, ಅದು ಹೇಗೆ ಸೆನ್ಸ್ ಮಾಡಿ ಮುಂದೆ ಇಟ್ ವಿಲ್ ಗೋ ಅಥವಾ ಇಟ್ ವಿಲ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಇಟ್. ನೀವು ಸೆನ್ಸರ್ಸ್ ಬಗ್ಗೆ ತಿಳಿದಿರ್ತೀರ. ಮತ್ತು ದ ಟೈಪ್ಸ್ ಆಫ್ ಸೆನ್ಸರ್ಸ್ ಕೂಡ ಬಂದಿರುತ್ತೆ. There are 4 different types, that is internal state sensors, external state sensor, tactile sensor, non-tactile sensor. ಮತ್ತು ಆಫ್ಟರ್ ಸೆನ್ಸರ್ಸ್ ಯು ವುಡ್ ಹ್ಯಾವ್ ಸ್ಟಡಿಡ್ ಅಬೌಟ್ ವಿಷನ್ ಸಿಸ್ಟಮ್. ಏನು ವಿಷನ್ ಸಿಸ್ಟಮ್ ಅಂದರೆ, ಮತ್ತು ವಿಷನ್ ಸಿಸ್ಟಮಲ್ಲಿ ಫಂಕ್ಷನ್ಸ್ ತಿಳ್ಕೊಂಡಿರ್ತೀರ. ಸೆನ್ಸಿಂಗ್ ಆ್ಯಂಡ್ ಡಿಜಿಟಲೈಸಿಂಗ್ ಆಗಿರ್ಬೋದು, ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಅನಾಲಿಸಿಸಿಂಗ್, ಮತ್ತು ಅಪ್ಲಿಕೇಶನ್ಸ್ ಏನೇನಿದೆ ವಿಷನ್ ಸಿಸ್ಟಮ್, ಮತ್ತು ಕಾಂಪೊನೆಂಟ್ಸ್ ಆಫ್ ವಿಷನ್ ಸಿಸ್ಟಮ್. ಹೇಗೆ ನಾವು ವಿಷನ್ ಸಿಸ್ಟಮಲ್ಲಿ ಕಾಂಪೊನೆಂಟ್ಸ್ ಯಾವೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ ವಿಷನ್ ಸಿಸ್ಟಮಲ್ಲಿ, ಅದರಿಂದ ಫರ್ದರ್ ಆ್ಯಕ್ಟಿವಿಟೀಸ್ಗೆ ನಾವು ಹೇಗೆ ಯೂಸ್ ಮಾಡ್ಕೋಬೋದು ಅದನ್ನು. We have studied these things in last sessions. In this session, we will be mainly concentrating on switching devices, mechanical switches, actuators. ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಸ್, ಟೇಬಲ್ ಆಫ್ ಕಂಟೆಂಟ್ ಬಂದು ಇಟ್ಸ್ ಆ್ಯಕ್ಚುಯೇಟರ್ಸ್ ಅಂದರೆ ಏನು ತಿಳ್ಕೊತೀವಿ, ಮತ್ತು ಫೀಚರ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್, ಮತ್ತು ಸ್ವಿಚಿಂಗ್ ಡಿವೈಸಸ್, ಮತ್ತು ಮೆಕ್ಯಾನಿಕಲ್ ಸ್ವಿಚಸ್. ಮೆಕ್ಯಾನಿಕಲ್ ಸ್ವಿಚಸಲ್ಲಿ 2 ಟೈಪ್ಸ್ ಇದೆ, ಅದು ಬಂದು ಸೊಲೆನಾಯ್ಡ್ಸ್ ಮತ್ತು ರಿಲೇಸ್. ಅವೆರಡರ ಬಗ್ಗೆ ಕೂಡ ವಿ ವಿಲ್ ಬಿ ಸೀಯಿಂಗ್ ಇನ್ ದಿಸ್ ಸೆಷನ್. ಓಕೆ, ಓವರ್ ವ್ಯೂ ಏನು, ವಿ ವಿಲ್ ಸಿ ದಿ ಆ್ಯಕ್ಚುಯೇಟರ್ಸ್. ಏನು ಆ್ಯಕ್ಚುಯೇಟರ್ಸ್ ಅಂದರೆ ಇದನ್ನು ತಿಳ್ಕೊತೀವಿ. ಓವರ್ ವ್ಯೂ ಇಸ್ ನಥಿಂಗ್ ಬಟ್ ಅಟ್ ದ ಎಂಡ್ ಆಫ್ ದಿ ಸೆಷನ್ ನಾನು ಈ ಸೆಷನಿಂದ ಏನೆಲ್ಲ ನಾಲೆಡ್ಜ್ ಗೇನ್ ಮಾಡಿದ್ದೀನಿ ಅನ್ನೋದು. ಎಸ್, ಆ್ಯಕ್ಚುಯೇಟರ್ ಅಂದರೆ ಏನು ತಿಳ್ಕೊತೀವಿ, ಮೇನ್ ಡೆಫಿನೇಷನ್ ಆಫ್ ದಿ ಆ್ಯಕ್ಚುಯೇಟರ್ ತಿಳ್ಕೊತೀವಿ, ಮತ್ತು ಫೀಚರ್ಸ್ ಏನೆಲ್ಲ ಫೀಚರ್ಸ್ ಇದೆ ಆ್ಯಕ್ಚುಯೇಟರ್ಸ್ಗೆ. ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್ ಮೇನ್ಲಿ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್, ಅದರದ್ದು ಫೀಚರ್ಸ್ ತಿಳ್ಕೊತೀವಿ. ಮತ್ತು ಸ್ವಿಚಿಂಗ್ ಡಿವೈಸಸ್ ಯಾವುದು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಇದನ್ನು ತಿಳ್ಕೊತೀವಿ. ಮತ್ತು ಮೆಕ್ಯಾನಿಕಲ್ ಸ್ವಿಚಸ್ ಯಾವುದು. ಸ್ವಿಚಿಂಗ್ ಡಿವೈಸಸಲ್ಲಿ ಆ್ಯಕ್ಚುಲಿ 2 ಟೈಪ್ಸ್ ಇದೆ, ದಟ್ ಈಸ್ ಮೆಕ್ಯಾನಿಕಲ್ ಸ್ವಿಚಸ್ ಮತ್ತು ಸಾಲಿಡ್ ಸ್ಟೇಟ್ ಸ್ವಿಚಸ್. ಮೆಕ್ಯಾನಿಕಲ್ ಸ್ವಿಚಸ್ ಬಂದು ಈ ಸೆಷನಲ್ಲಿ ಓದುತ್ತೀವಿ. ಸಾಲಿಡ್ ಸ್ಟೇಟ್ ಸ್ವಿಚಸ್ ಬಂದು ನಾವು ನೆಕ್ಸ್ಟ್ ಸೆಷನಲ್ಲಿ ಓದುತ್ತೀವಿ. ಮೆಕ್ಯಾನಿಕಲ್ ಸ್ವಿಚಸಲ್ಲಿ ಎಷ್ಟು ಟೈಪ್ಸ್ ಇದೆ, ಅಗೇನ್ ಐ ಟೋಲ್ಡ್ ಸೊಲೆನಾಯ್ಡ್ಸ್ ಆ್ಯಂಡ್ ರಿಲೇಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀವಿ. ನೆಕ್ಸ್ಟ್ ಲೆಟ್ಸ್ ಸಿ ವಾಟ್ ಈಸ್ ಆ್ಯಕ್ಚುಯೇಟರ್. ಏನು ಆ್ಯಕ್ಚುಯೇಟರ್ ಅಂದರೆ, ಆ್ಯಕ್ಚುಯೇಟರ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಪ್ರೊಡ್ಯೂಸ್ ಸಮ್ ಚೇಂಜ್, ಏನೋ ಒಂದು ಫಿಸಿಕಲ್ ಚೇಂಜನ್ನ ಪ್ರೊಡ್ಯೂಸ್ ಮಾಡುತ್ತಿದ್ದು. ಸಮಥಿಂಗ್ ಲೈಕ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಸ್ ಆಗಿರ್ಬೋದು, ಅದನ್ನು ಮೇನ್ಲಿ ನಾವೇನಂತೀವಿ ಆ್ಯಕ್ಚುಯೇಟರ್ ಅಂತೀವಿ. ಎಸ್, ಆ್ಯಕ್ಚುಯೇಟರ್ಸ್ ಪ್ರೊಡ್ಯೂಸ್ ಫಿಸಿಕಲ್ ಚೇಂಜಸ್ ಸಚ್ ಆಸ್ ಲೀನಿಯರ್ ಆ್ಯಂಡ್ ಆ್ಯಂಗ್ಯುಲರ್ displacements. ಮತ್ತು they also modulate the rate and power associated with these changes. They modulate the rate and power associated with these changes. ಮತ್ತು actuators fitted with power drives put the robo arm to the desired motion. ಆ್ಯಕ್ಚುಯೇಟರ್ಸ್ನ ನಾವೇನು ಮಾಡ್ತೀವಿ, ಪವರ್ ಡ್ರೈವ್ಸಲ್ಲಿ ಫಿಟ್ ಮಾಡ್ತೀವಿ, ಸೊ ದಟ್ ಇಟ್ ಶುಡ್ ಗಿವ್ ದಿ ರೋಬೋಟ್ ಆರ್ಮ್ಸ್ ದ ಡಿಸೈರ್ಡ್ ಮೋಷನ್. ಅಂದರೆ ಎಲ್ಲಿ ರೀಚ್ ಆಗಬೇಕಂತಿರುತ್ತೆ ರೋಬೋ ಶುಡ್ ಮೂವ್, ಕರೆಕ್ಟ್, ಇಟ್ ಶುಡ್ ಮೂವ್ ಫಾರ್ ಸರ್ಟೈನ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ಗೆ ಸಮ್ ಮೋಷನ್ ಬೇಕು, ಅಂದರೆ ಡಿಸೈರ್ಡ್ ಮೋಷನ್ ಏನು ಬೇಕೋ ಅದನ್ನು ದಿಸ್ ಆ್ಯಕ್ಚುಯೇಟರ್ಸ್ ವಿಲ್ ಪ್ರೊವೈಡ್. ದ ಫಾಲೋಯಿಂಗ್ ಆರ್ ದಿ 3 ಟೈಪ್ಸ್ ಆಫ್ ಪವರ್ ಡ್ರೈವ್ಸ್ ವಿಚ್ ವಿ ಕಾಮನ್ಲಿ ಯೂಸ್ ಅಂತ ಹೇಳ್ತಾನೆ. ಯಾವ್ಯಾವ ಡ್ರೈವ್ಸ್ ಯೂಸ್ ಮಾಡ್ತೀವಿ ಆ್ಯಕ್ಚುಯೇಟರ್ಸಲ್ಲಿ ಅಂದರೆ, ಇಟ್ ಈಸ್ ಅ ನ್ಯೂಮ್ಯಾಟಿಕ್ ಡ್ರೈವ್, ಮತ್ತು ಹೈಡ್ರಾಲಿಕ್ ಡ್ರೈವ್ಸ್, ಮತ್ತು ಎಲೆಕ್ಟ್ರಿಕಲ್ ಡ್ರೈವ್ಸ್. See the next one, that is features of electrical actuators. ಏನೆಲ್ಲ ಇದೆ ಫೀಚರ್ಸು ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್ ಅಂದರೆ,
an actuator receiving electrical energy for motion is called electrical actuator. Actuator ಏನು ಮಾಡುತ್ತೆ, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ಗೆ ಆ್ಯಕ್ಚುಯೇಟರನ್ನ ಯೂಸ್ ಮಾಡ್ತೀವಿ. ಇಟ್ ಪ್ರೊಡ್ಯೂಸಸ್ ಸಮ್ ಸಾರ್ಟ್ ಆಫ್ ಮೋಷನ್, ಕರೆಕ್ಟ್. ಇದರಲ್ಲಿ ಮೋಷನ್ಗೆ ಬೇಕಾಗಿರೋವಂಥ ಎನರ್ಜಿ ಬಂದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ ಅಂತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ ಸಿಸ್ಟಮ್ ಇನ್ಕ್ಲೂಡ್ ಸ್ವಿಚಿಂಗ್ ಡಿವೈಸಸ್ ಆ್ಯಂಡ್ ಡ್ರೈವ್ ಸಿಸ್ಟಮ್. ಇಟ್ ಇನ್ಕ್ಲೂಡ್ಸ್ ಬೋತ್ ಸ್ವಿಚಿಂಗ್ ಡಿವೈಸಸ್ ಮತ್ತು ಡ್ರೈವ್ ಸಿಸ್ಟಮ್. ಮತ್ತು ನೆಕ್ಸ್ಟ್ ಫೀಚರ್ ಒಂದು electrical drives are clean and quiet with a high degree of accuracy and reliability. Reliability ಅಂದರೆ we can carry these things, actuators, without any damage. Accuracy means we need to work with that robo with the accurate results. ನನಗೆ accurate result ಬಂದಿಲ್ಲ ಅಂದರೆ I won't be using this electrical actuators, correct? If some device is giving me accuracy only, we will real time ಫೀಲ್ಡಲ್ಲಿ ಏನು ಮಾಡ್ತೀವಿ ನಾವು ಅಂಥ ಡಿವೈಸಸ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಡ್ರೈವ್ಸ್ ವಿಚ್ ವಿ ಆರ್ ಯೂಸಿಂಗ್ ಹಿಯರ್ ಆರ್ ಮೋರ್ ಅಕ್ಯುರೇಟ್ ಆ್ಯಂಡ್ ರಿಲಿಯಬಲ್ ಅಂತ ಹೇಳ್ತಾರೆ. ಮತ್ತು ದೇ ಆಲ್ಸೋ ಆಫರ್ ಎ ವೈಡ್ ರೇಂಜ್ ಆಫ್ ಪೇಲೋಡ್ ಕೆಪಾಸಿಟಿ. ಇಟ್ ಹ್ಯಾಸ್ ಎ ಹೈಯರ್ ಕೆಪಾಸಿಟಿ. Next, DC servo motors, brushless DC motors, reversible AC servo motors and stepper motors are important electrical drives. Electrical drives ge these are all the examples. ಯಾವ್ಯಾವು? DC servo motors ಆಗಿರ್ಬೋದು, ಬ್ರಷ್ಲೆಸ್ DC motors ಆಗಿರ್ಬೋದು, ರಿವರ್ಸಿಬಲ್ AC servo motors ಮತ್ತು ಸ್ಟೆಪ್ಪರ್ ಮೋಟರ್ಸ್. ನೆಕ್ಸ್ಟ್ ಬಂದು ಸ್ವಿಚಿಂಗ್ ಡಿವೈಸಸ್. ಏನು ಸ್ವಿಚಿಂಗ್ ಡಿವೈಸಸ್ ಅಂದರೆ ಕಂಟ್ರೋಲ್ ಸಿಗ್ನಲ್ಸ್ ಟರ್ನ್ ಆನ್ ಆರ್ ಆಫ್ ಸಮ್ ಎಲೆಕ್ಟ್ರಿಕಲ್ ಡಿವೈಸ್ ಸಚ್ ಆಸ್ ಹೀಟರ್ ಆರ್ ಮೋಟರ್ ಯೂಸಿಂಗ್ ಸ್ವಿಚಿಂಗ್ ಡಿವೈಸಸ್. ನಾರ್ಮಲ್ ಸ್ವಿಚಸ್ ನೀವು ಮನೇಲಿ ಏನು ಯೂಸ್ ಮಾಡ್ತೀರಾ? ಸ್ವಿಚಸ್ಸು ಏನಕ್ಕೆ ಯೂಸ್ ಮಾಡ್ತೀರಾ ಸ್ವಿಚಸ್? ಇಫ್ ದ ಸ್ವಿಚ್ ಈಸ್ ಆನ್, ಫಾರ್ ಎಕ್ಸಾಂಪಲ್ ಫ್ಯಾನ್ ಇದೆ ಮನೇಲಿ, ಫ್ಯಾನ್ಗೆ ಹೆಂಗೆ ಆನ್ ಮಾಡ್ತೀರಾ? ಯು ಶುಡ್ ಸ್ವಿಚ್ ಆನ್ ದಿ ಸ್ವಿಚ್, ಕರೆಕ್ಟಾ? ಆನ್ ಮಾಡಿದ್ರೆ ಏನಾಗುತ್ತೆ, ಫ್ಯಾನ್ ಆನ್ ಆಗುತ್ತೆ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಆಫ್ ಮಾಡಿದ್ರೆ ಇಟ್ ಸ್ಟಾಪ್ಸ್ ರೊಟೇಟಿಂಗ್. ಸಿಮಿಲರ್ ವೇ ದಿಸ್ ಸ್ವಿಚಿಂಗ್ ಡಿವೈಸಸ್ ಏನು ಮಾಡುತ್ತೆ, ಟರ್ನ್ ಆನ್ ಅಥವಾ ಆಫ್ ಮಾಡಿದಾಗ ಆ ಡಿವೈಸ್ನ ಅದೇನು ಮಾಡುತ್ತೆ, ರನ್ ಅಥವಾ ಆಫ್ ಕಂಡೀಷನಲ್ಲಿರುತ್ತೆ. ದೋಸ್ ಆಲ್ ಆರ್ ಸ್ವಿಚಿಂಗ್ ಡಿವೈಸಸ್. ಸ್ವಿಚಿಂಗ್ ಡಿವೈಸಸ್ಸಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಇದೆ, ನಾನು ಆಗಲೇ ಹೇಳ್ದಂಗೆ, ಮೆಕ್ಯಾನಿಕಲ್ ಸ್ವಿಚಸ್ ಮತ್ತು ಸಾಲಿಡ್ ಸ್ಟೇಟ್ ಸ್ವಿಚಸ್. Next, let's see the mechanical switches. In mechanical switches andre, in mechanical switches, switching action is by the application of force on the switch. ಮೆಕ್ಯಾನಿಕಲ್ ಸ್ವಿಚಸಲ್ಲಿ ಏನು ಮಾಡ್ತೀನಿ, ನಾನೀಗ ಸ್ವಿಚ್ ಆನ್ ಮಾಡಬೇಕು ಸ್ವಿಚ್ಗೆ ಅಂದರೆ ಐ ಶುಡ್ ಅಪ್ಲೈ ಸಮ್ ಫೋರ್ಸ್, ಕರೆಕ್ಟ್? ಅದನ್ನು ಮೆಕ್ಯಾನಿಕಲ್ ಸ್ವಿಚ್ ಅಂತೀವಿ. ಸಮಥಿಂಗ್ ವಿಚ್ ವಿ ಅಪ್ಲೈ ಫೋರ್ಸ್ ಫಾರ್ ಆನಿಂಗ್ ಇಟ್, ಅದನ್ನು ಮೆಕ್ಯಾನಿಕಲ್ ಸ್ವಿಚ್ ಅಂತೀವಿ. These switches consist of one or more pair of contacts which move during switching action and make or break electrical circuits. ಇದೇನು ಮಾಡುತ್ತೆ, ಒನ್ ಆರ್ ಮೋರ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಇಫ್ ಐ ವಾಂಟ್ ಟು ಆನ್ ಏನು ಮಾಡಬೇಕದು ಕ್ಲೋಸ್ಡ್ ಸ್ವಿಚ್ ಆಗಿ ಆ್ಯಕ್ಟ್ ಮಾಡಬೇಕು. ಇಫ್ ಐ ವಾಂಟ್ ಟು ಆಫ್ ಇಟ್ ಶುಡ್ ಆ್ಯಕ್ಟ್ ಆ್ಯಸ್ ಎ ಓಪನ್ ಸ್ವಿಚ್, ಕರೆಕ್ಟ್? ಎಸ್. Then we have the types of mechanical switches. ಯಾವ್ಯಾವ ಟೈಪ್ಸ್ ಇದೆ? There are 2 types, solenoids and relays. ಅದರಲ್ಲಿ ಫಸ್ಟ್ ಒನ್ ಇಸ್ ಸೊಲೆನಾಯ್ಡ್. ಲೆಟ್ಸ್ ಸಿ ವಾಟ್ ಈಸ್ ಸೊಲೆನಾಯ್ಡ್. ಏನು ಸೊಲೆನಾಯ್ಡ್ ಅಂದರೆ, ಯು ಕ್ಯಾನ್ ಸಿ ಇನ್ ದ ಫಿಗರ್ ಸೊಲೆನಾಯ್ಡ್ ಹೇಗಿರುತ್ತೆ. ಆಮೇಲೆ ಆರ್ಮೇಚರ್ ಇದೆ, ಸ್ಪ್ರಿಂಗ್, ಕಾಯಿಲ್, ಐರನ್ ಕೋರ್. ಐರನ್ ಕೋರ್ ಈಸ್ ಸ್ಟೇಷನರಿ ಅಂದರೆ ಇಟ್ ಹ್ಯಾಕ್ಸ್ ಆಸ್ ಎ ಸ್ಟ್ಯಾಂಡ್. ಐರನ್ ಕೋರ್ಗೆ ಕಾಯಿಲ್ನ ವಿ ಹ್ಯಾವ್ ಪ್ಲೇಸ್ಡ್ ಕಾಯಿಲ್ ಮತ್ತು ಮೂವಿಂಗ್ ಆರ್ಮೇಚರ್ ಎಲ್ಲ ಇದೆ. ಲೆಟ್ಸ್ ಸಿ ವಾಟ್ ಈಸ್ ಸೊಲೆನಾಯ್ಡ್. A solenoid consists of a coil and a movable iron core called the armature. ಏನಿರುತ್ತೆ ಸೊಲೆನಾಯ್ಡಲ್ಲಿ? ಇಟ್ ಕನ್ಸಿಸ್ಟ್ ಆಫ್ ಎ ಕಾಯಿಲ್.
ಫಿಗರಲ್ಲಿ ಕಾಣಿಸ್ತಿದೆ ಕಾಯಿಲು, ಮತ್ತು ಮೂವೆಬಲ್ ಐರನ್ ಅಂದರೆ ಮೂವೆಬಲ್ ಆರ್ಮೇಚರ್ ಏನಿದೆ ದಟ್ ಈಸ್ ಮೇಡ್ ಅಪ್ ಆಫ್ ಐರನ್ ಕೋರ್. ಸೊ ಮೂವೆಬಲ್ ಐರನ್ ಕೋರ್ ಇರುತ್ತೆ ವಿಚ್ ಈಸ್ ನೋನ್ ಆಸ್ ಆರ್ಮೇಚರ್. When the current is passed through the coil, it gets energized and consequently the core moves closely the air gap. ಏನಾಗುತ್ತೆ, ಕರೆಂಟ್ ಯಾವಾಗ ನಾವು ಪಾಸ್ ಮಾಡ್ತೀವಿ ಅಂದರೆ ಯಾವಾಗ ಅದು ಸ್ವಿಚ್ ಆನ್ ಆಗುತ್ತೆ ಆವಾಗ ಕರೆಂಟ್ ಪಾಸ್ ಆಗುತ್ತೆ ಥ್ರೂ ದಿ ಕಾಯಿಲ್, ಕರೆಕ್ಟ್. ಆವಾಗ ಕಾಯಿಲ್ ಏನಾಗುತ್ತೆ, ಇಟ್ ಗೆಟ್ಸ್ ಎನರ್ಜೈಸ್ಡ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಕೋರ್ ಏನಾಗುತ್ತೆ, ಇಟ್ ಮೂವ್ಸ್ ವೆರಿ ಕ್ಲೋಸರ್. ಏರ್ ಗ್ಯಾಪ್ ಕಡಿಮೆ ಮಾಡಿಕೊಂಡು ಇಟ್ ಮೂವ್ಸ್ ವೆರಿ ಕ್ಲೋಸರ್. ಅದು ಕ್ಲೋಸರಾಗಿ ಮೂವ್ ಆದಮೇಲೆ ಏನಾಗುತ್ತೆ, ಸ್ಪ್ರಿಂಗ್ ಬಂದು ಇಟ್ ಈಸ್ ಓವರ್ಲೋಡೆಡ್ ಸ್ಪ್ರಿಂಗ್ ಯೂಸ್ ಮಾಡ್ತೀವಿ. ಲೆಟ್ಸ್ ಸಿ, the movable core is spring loaded to allow the core to retract when the current is stopped. ಕರೆಂಟ್ ಸ್ಟಾಪ್ ಆಗಿದ ತಕ್ಷಣ ಅದು ರೀಟ್ರ್ಯಾಕಿಗೆ ಬರಬೇಕು. ಸೊಲೆನಾಯ್ಡ್ಸ್ ಯೂಶಲಿ ದೇ ಆರ್ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಆ್ಯಕ್ಚುಯೇಟರ್ಸ್. ಎಲೆಕ್ಟ್ರಿಕಲಿ ಆಪರೇಟೆಡ್ ಆ್ಯಕ್ಚುಯೇಟರ್ಸಲ್ಲಿ ನಾವು ವಿ ಹ್ಯಾವ್ ಸೀನ್ ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್, ಅದರಲ್ಲೆಲ್ಲ ಯೂಶಲಿ ವಿ ವಿಲ್ ಯೂಸ್ ದಿ ಸೊಲೆನಾಯ್ಡ್ಸ್ ವಿಚ್ ಆರ್ ವೆರಿ ಇನ್ಎಕ್ಸ್ಪೆನ್ಸಿವ್. The use of solenoid is limited to on-off application. On-off application ಎಲ್ಲೆಲ್ಲಿದೆ ಅಲ್ಲೆಲ್ಲನೂ we will use the solenoids. It may be for latching purpose-ಗಾಗಿರ್ಬೋದು, it may be for locking purpose, for also triggering purpose. For all this we will be using solenoids. They can also be used for the home appliances. ಯಾವುದಕ್ಕೆ ಯೂಸ್ ಮಾಡ್ತೀವಿ ಹೋಮ್ ಅಪ್ಲಿಕೇಶನ್ಸಲ್ಲಿ? ಯು ಕ್ಯಾನ್ ಬಿ ಸೀನ್ ವಾಷಿಂಗ್ ಮಷಿನ್ ವ್ಯಾಲ್ವ್ಸಲ್ಲೆಲ್ಲ ಇರುತ್ತೆ, ವ್ಯಾಲ್ವ್ಸಲ್ಲೆಲ್ಲ ಬಟನ್ಸ್ ಇರುತ್ತೆ. ವಿ ಶುಡ್ ಆಪರೇಟ್ ಫಾರ್ ಆನಿಂಗ್, ರಿನ್ಸಿಂಗ್, ವಾಷಿಂಗ್, ಇದಕ್ಕೆಲ್ಲನೂ ಬಟನ್ಸ್ ಇರುತ್ತೆ, ಸಪ್ರೇಟ್ ಬಟನ್ಸ್. ದೋಸ್ ಆಲ್ ಆರ್ ಮೇಡ್ ಅಪ್ ಆಫ್ ಸೊಲೆನಾಯ್ಡ್ಸ್. ಟೈಮು ಸೆಟ್ ಮಾಡೋಕ್ಕಾಗಿರ್ಬೋದು, ದೇರ್ ವಿಲ್ ಬಿ ಸಮ್ ಬಟನ್ಸ್. ಮತ್ತು ಆಟೋಮೊಬೈಲ್ಸಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಾರ್ ಡೋರ್ ಲ್ಯಾಚಸ್, ಕಾರ್ ಡೋರ್ಸ್ಗಿರ್ಬೋದು, ಸ್ಟಾರ್ಟರ್ಸ್ಗಾಗಿರ್ಬೋದು, ಸ್ಟಾರ್ಟರ್ಸ್ ಸೊಲೆನಾಯ್ಡ್ಸ್ಗೆ. ಮತ್ತು ಫಾರ್ ಆಲ್ಸೋ ಫ್ಯಾಕ್ಟ್ರಿ ಆಟೋಮೇಷನ್, ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಫ್ಯಾಕ್ಟ್ರಿ ಆಟೋಮೇಷನ್ ಆಲ್ಸೋ. Solenoid valves are used to control fluid flow in hydraulic or pneumatic system. We can also use the solenoid valves for controlling the fluid flow. Fluid flow control ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂದರೆ ಹೈಡ್ರಾಲಿಕ್ ಅಥವಾ ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ. Let's see the next type of mechanical switch, that is relay. ಏನು ರಿಲೇ ಅಂದರೆ, ಯು ಕ್ಯಾನ್ ಸಿ ದಿ ಡಯಾಗ್ರಾಮ್, ರಿಲೇದು ಒಂದು ಸ್ಮಾಲ್ ಡಯಾಗ್ರಾಮ್ ಇದೆ, ಯು ಕ್ಯಾನ್ ಸಿ ದಟ್. ವಾಟ್ ಈಸ್ ರಿಲೇ? Relays are electrically operated switches in which changing current in one electrical circuit switches a current on or off in another circuit. ಏನಾಗುತ್ತೆ ರಿಲೇಲಿ, ಇಫ್ ವಿ ಆರ್ ಆಪರೇಟಿಂಗ್ ಇಟ್ ಎಲೆಕ್ಟ್ರಿಕಲ್ ಸ್ವಿಚಸ್ನ ಎಕ್ಸಾಂಪಲ್ ತಗೊಂಡಾಗ ಏನಾಗುತ್ತೆ, ಇಫ್ ದ ಕರೆಂಟ್ ಈಸ್ ಚೇಂಜಿಂಗ್ ಇನ್ ಒನ್ ಸರ್ಕ್ಯೂಟ್, ಆ ಕರೆಂಟ್ ಏನಾಗುತ್ತೆ ಹೋಗಿ ಇನ್ನೊಂದು ಸರ್ಕ್ಯೂಟಲ್ಲಿ ಆನ್ ಆರ್ ಆಫ್ ದಟ್ ಡಿವೈಸ್ ಮಾಡಬೇಕು, ಅಂಥವನ್ನು ವಿ ವಿಲ್ ಕಾಲ್ ಇಟ್ ಆಸ್ ರಿಲೇ. When the control switch S is closed, you can see the switch in the figure. ಎಸ್ ಅಂತಿದೆ, ಆ ಸ್ವಿಚ್ ಯಾವಾಗ ಕ್ಲೋಸ್ ಆಗುತ್ತೆ ಆಗ ವೆರಿ ಸ್ಮಾಲ್ ಕರೆಂಟ್ ಫ್ಲೋಸ್ ಥ್ರೂ ದಿ ರಿಲೇ ಕಾಯಿಲ್, ಕರೆಕ್ಟ್. ಕ್ಲೋಸ್ಡ್ ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ, ಆಗ ಕರೆಂಟ್ ಬಂದು ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಥ್ರೂ ದಿ ರಿಲೇ ಕಾಯಿಲ್. ಅವಾಗೇನಾಗುತ್ತೆ, ದೇರ್ ಎಕ್ಸಿಸ್ಟ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಕ್ಟ್. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗುತ್ತೆ. ರಿಲೇ ಸ್ವಿಚಸ್ ಆವಾಗ ಏನಾಗುತ್ತೆ, ಡ್ಯೂ ಟು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್. ಅದನ್ನೇ ಹೇಳ್ತಾನೆ ಸೆಕೆಂಡ್ ಪಾಯಿಂಟಲ್ಲಿ, ವೆನ್ ದಿ ಕಂಟ್ರೋಲ್ ಸ್ವಿಚ್ ಎಸ್ ಇಸ್ ಕ್ಲೋಸ್ಡ್ ವೆರಿ ಸ್ಮಾಲ್ ಕರೆಂಟ್ ಫ್ಲೋಸ್ ಥ್ರೂ ದಿ ರಿಲೇ ಕಾಯಿಲ್ ಕಾಸಿಂಗ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ರಿಲೇ ಸ್ವಿಚಸ್ ಆನ್ ಡ್ಯೂ ಟು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಮತ್ತೇನಾಗುತ್ತೆ, ದಸ್ ಪಾತ್ ಕಂಪ್ಲೀಟ್ ಆಗುತ್ತೆ ಫಾರ್ ದ ಫ್ಲೋ ಆಫ್ ಕರೆಂಟ್. ಎ ಪಾತ್ ಇಸ್ ದಸ್ ಕಂಪ್ಲೀಟೆಡ್ ಫಾರ್ ಕರೆಂಟ್ ಇನ್ ದಿ ಲೋಡ್ ಸರ್ಕ್ಯೂಟ್.
When the control switch S is open, the current flow through the electromagnet ceases and the electric field collapses. Correct? Switch on ಮಾಡಿದಾಗ ಮಾತ್ರ it acts as a closed switch. ಸ್ವಿಚ್ ಏನೋ ಆನ್ ಮಾಡಿಲ್ಲ ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಎ ಓಪನ್ ಸ್ವಿಚ್. ಆಗೇನಾಗುತ್ತೆ, ಕರೆಂಟ್ ಫ್ಲೋಗೆ ಒಂದು ಪಾತ್ ಇರಲ್ಲ. ಸೊ ದಟ್ ಎಲೆಕ್ಟ್ರೋಮ್ಯಾಗ್ನೆಟ್ ಬಂದು ಸೀಸ್ ಆಗುತ್ತೆ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗಲ್ಲ, ಹಾಗಾಗಿ ಮ್ಯಾಗ್ನೆಟ್ ಫೀಲ್ಡ್ ಕೊಲ್ಯಾಪ್ಸ್ ಆಗುತ್ತೆ. Since the attraction by the electromagnet no longer exists, relay switches off. This breaks the load circuit. ಅಟ್ರಾಕ್ಷನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗಲ್ಲ, ಅದರಿಂದ ರಿಲೇ ಸ್ವಿಚ್ ಆಫ್ ಆಗೋದ್ರಿಂದ ಲೋಡ್ ಸರ್ಕ್ಯೂಟ್ ಬಂದು ಇಟ್ ವಿಲ್ ಬ್ರೇಕ್ ದೇರ್. The input circuit of a relay is electrically isolated from the output circuit. ನೀವು ಇಲ್ಲಿ ಫಿಗರಲ್ಲಿ ನೋಡ್ಬೋದು, ಇನ್ಪುಟ್ ಸರ್ಕ್ಯೂಟು ಔಟ್ಪುಟ್ ಸರ್ಕ್ಯೂಟ್, ರಿಲೇ ಸರ್ಕ್ಯೂಟ್ ಆ್ಯಂಡ್ ದ ಲೋಡ್ ಸರ್ಕ್ಯೂಟ್ ಇವೆರಡು ಎರಡೂ ಸಪ್ರೇಟಾಗಿ ಆಪರೇಟ್ ಮಾಡ್ತೀವಿ. Noise-induced voltages and ground faults occurring in the output circuit has minimal impact ಆನ್ ದಿ ಇನ್ಪುಟ್ ಸರ್ಕ್ಯೂಟ್. ಅಂದರೆ ನನಗೆ ಔಟ್ಪುಟ್ ಸರ್ಕ್ಯೂಟಲ್ಲಿ ಏನಾರ ನಾಯ್ಸ್ ಇದೆ, ಇಂಡ್ಯೂಸ್ಡ್ ವೋಲ್ಟೇಜಸ್ ಇದೆ, ಗ್ರೌಂಡ್ ಫಾಲ್ಟ್ಸ್ ಇದೆ, ಇದರಿಂದ ಔಟ್ಪುಟ್ ಸರ್ಕ್ಯೂಟಲ್ಲಿ ಸಮ್ ಡ್ಯಾಮೇಜಸ್ ಇದೆ ಅಂದರೆ ಇಟ್ ಡಸಂಟ್ ಎಫೆಕ್ಟ್ ದಿ ಇನ್ಪುಟ್ ಸರ್ಕ್ಯೂಟ್. ಅಂದರೆ ಮಿನಿಮಲ್ ಇಂಪ್ಯಾಕ್ಟ್ ಇರುತ್ತೆ, ಮಿನಿಮಮ್ ವೆರಿ ಲೀಸ್ಟ್ ಇಂಪ್ಯಾಕ್ಟ್ ಆನ್ ದ ಇನ್ಪುಟ್ ಸರ್ಕ್ಯೂಟ್. ಈ ರಿಲೇಸ್ನ ನಾವೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ವಿ ಕ್ಯಾನ್ ಯೂಸ್ಡ್ ಫಾರ್ ದಿ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತೀವಿ. The output from the controller is a relatively small current. ಕರೆಕ್ಟಾಗಿ ಕಂಟ್ರೋಲರಲ್ಲಿ ರಿಲೇಟಿವ್ಲಿ ಸ್ಮಾಲ್ ಕರೆಂಟ್ ಪಾಸ್ ಆಗುತ್ತೆ. ಮತ್ತು ಎ ಮಚ್ ಲಾರ್ಜರ್ ಕರೆಂಟ್ ಈಸ್ ನೀಡೆಡ್ ಟು ಸ್ವಿಚ್ ಆನ್ ಆರ್ ಆಫ್ ದಿ ಫೈನಲ್ ಕನೆಕ್ಷನ್ ಎಲಿಮೆಂಟ್ ಸಚ್ ಆಸ್ ಎಲೆಕ್ಟ್ರಿಕ್ ಹೀಟರ್ ಇನ್ ಎ ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್ ಆರ್ ಎ ಮೋಟರ್. ಇವಾಗ ನಾನು ಟೆಂಪರೇಚರ್ ಕಂಟ್ರೋಲರ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀನಿ ಅಥವಾ ಎಲೆಕ್ಟ್ರಿಕ್ ಹೀಟರ್ ಯೂಸ್ ಮಾಡ್ತಿದ್ದೀನಿ ಅಂದರೆ ರಿಲೇ ಸರ್ಕ್ಯೂಟಲ್ಲಿ ಏನಾಗಿರಬೇಕು, ಸ್ಮಾಲ್ ಕರೆಂಟ್ ಸಾಕಾಗಲ್ಲ. ವಿ ಶುಡ್ ಇಂಡ್ಯೂಸ್ ಎ ಲಾರ್ಜರ್ ಕರೆಂಟ್ ಟು ಟರ್ನ್ ಇಟ್ ಆನ್ ಆರ್ ಆಫ್. ಓಕೆ, ಬೈ ದಿಸ್ ಟೈಮ್ ಐ ಥಿಂಕ್ ಯು ಆಲ್ ಹ್ಯಾವ್ ಗಾನ್ ಥ್ರೂ ಆ್ಯಕ್ಚುಯೇಟರ್ಸ್. ಏನು ಆ್ಯಕ್ಚುಯೇಟರ್ಸ್ ಅಂದರೆ, ಆ್ಯಕ್ಚುಯೇಟರ್ಸು ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ ಮತ್ತು ಸ್ವಿಚರ್ಸ್, ಮೆಕ್ಯಾನಿಕಲ್ ಸ್ವಿಚರ್ಸ್, ಸಾಲಿಡ್ ಸ್ಟೇಟ್ ಸ್ವಿಚರ್ಸ್. ದೆನ್ ಮೆಕ್ಯಾನಿಕಲ್ ಸ್ವಿಚಸಲ್ಲಿ 2 ಟೈಪ್ಸ್, ಸೊಲೆನಾಯ್ಡ್ ಮತ್ತು ರಿಲೇ. ಸೊಲೆನಾಯ್ಡ್ ಅಂದರೆ ಏನು, ರಿಲೇ ಅಂದರೆ ಏನು, ಇದೆಲ್ಲ ತಿಳ್ಕೊಂಡಿರ್ತೀರ. ಅಕಾರ್ಡಿಂಗ್ ಟು ದಿಸ್ ಸೆಷನ್ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಲೆಟ್ಸ್ ಸಿ ವಾಟ್ ಆಲ್ ಆರ್ ದೋಸ್. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ 3 ಟೈಪ್ಸ್ ಆಫ್ ಪವರ್ ಡ್ರೈವ್ಸ್ ಆರ್ ಕಾಮನ್ಲಿ ಯೂಸ್ಡ್? ಯಾವ 3 ಡ್ರೈವ್ಸು ಕಾಮನ್ಲಿ ನಾವು ಯೂಸ್ ಮಾಡ್ತೀವಿ? ಯಾವುದರಲ್ಲಿ? ಲೆಟ್ಸ್ ಸಿ ದಿ ಆಪ್ಷನ್ಸ್ ಫಸ್ಟ್. ನ್ಯೂಮ್ಯಾಟಿಕ್ ಡ್ರೈವ್ಸ್, ಹೈಡ್ರಾಲಿಕ್ ಡ್ರೈವ್ಸ್. That pneumatic drives first option, second option hydraulic drives, third option electrical drives, and the fourth option is all of the above. ಎಲ್ಲಿ ಯೂಸ್ ಮಾಡ್ತೀವಿ? ಆ್ಯಕ್ಚುಯೇಟರ್ಸಲ್ಲಿ. ವಾಟ್ ಆಲ್ ದ 3 ಡ್ರೈವ್ಸ್ ವಿ ವಿಲ್ ಯೂಸ್ ಇನ್ ದಿ ಆ್ಯಕ್ಚುಯೇಟರ್ಸ್? ಆಲ್ ದಿ 3 ಡ್ರೈವ್ಸ್ ಅಲ್ವಾ, 3 ಡ್ರೈವ್ಸು ಯೂಸ್ ಮಾಡ್ತೀವಿ. ನ್ಯೂಮ್ಯಾಟಿಕ್ ಡ್ರೈವ್ಸ್ ಮತ್ತು ಹೈಡ್ರಾಲಿಕ್ ಡ್ರೈವ್ಸ್ ಮತ್ತು ಎಲೆಕ್ಟ್ರಿಕಲ್ ಡ್ರೈವ್ಸ್. ಸೊ ಆನ್ಸರ್ ಮಸ್ಟ್ ಬಿ ಆಲ್ ಆಫ್ ದಿ ಅಬವ್. ಎಸ್, 3 types of power drives are pneumatic drives, electrical drives, and hydraulic drives. Okay, let's see the next question. Electrical actuator uses dash energy. ನಾನು ಆಗಲೇ ಹೇಳಿದೆ, ಆ್ಯಕ್ಚುಯೇಟರ್ ಅಂದರೆ ಇಟ್ ಇಂಡ್ಯೂಸಸ್ ಸಮ್ ಮೋಷನ್. ಐ ಮೀನ್ ಲೀನಿಯರ್ ಮೋಷನ್ ಆಗಿರ್ಬೋದು, ಆ್ಯಂಗ್ಯುಲರ್ ಮೋಷನ್ ಆಗಿರ್ಬೋದು. ಈ ಮೋಷನ್ ಮಾಡಲಿ ಮೋಷನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೊಡೋ ಎನರ್ಜಿ ಬಂದು, ಇಫ್ ಇಟ್ ಈಸ್ ಎಲೆಕ್ಟ್ರಿಕಲ್ ದೆನ್ ವಿ ವಿಲ್ ಕಾಲ್ ಇಟ್ ಆ್ಯಸ್ ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ ಅಂತ ವಿ ಹ್ಯಾವ್ ಡಿಸ್ಕಸ್ಡ್. ಲೆಟ್ಸ್ ಸಿ ದಿ ಆಪ್ಷನ್ ಫಾರ್ ದಿಸ್. ಫಸ್ಟ್ ಆಪ್ಷನ್ ಬಂದು ಮೆಕ್ಯಾನಿಕಲ್, ಸೆಕೆಂಡ್ ಆಪ್ಷನ್ ಬಂದು ಇಟ್ಸ್ ಮ್ಯಾಗ್ನೆಟಿಕ್, ಥರ್ಡ್ ಆಪ್ಷನ್ ಈಸ್ electrical, and the fourth option is none of the above. According to that, electrical actuator should use electrical energy. That is option C. Let's see the option. Yes,
Electrical actuator uses electrical energy. Let's see the next question. Which of the following are the mechanical switches? ಯಾವ್ದು ಮೆಕ್ಯಾನಿಕಲ್ switches? Let's see the option. First option is solenoid. Second option is relay. Third option is both A and B. A and B ಅಂದರೆ solenoid ಮತ್ತು relay. And the fourth option is none of the above. ಯಾವುದು ಮೆಕ್ಯಾನಿಕಲ್ ಸ್ವಿಚಸ್ ವಿ ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್. ಮೆಕ್ಯಾನಿಕಲ್ ಸ್ವಿಚಸಲ್ಲಿ 2 ಟೈಪ್ಸ್ ಇದೆ. ಏನು ಮೆಕ್ಯಾನಿಕಲ್ ಸ್ವಿಚ್ ಅಂದರೆ ಮೆಕ್ಯಾನಿಕಲ್ ಸ್ವಿಚ್ ಇಸ್ ನಥಿಂಗ್ ಬಟ್ ಸಮಥಿಂಗ್ ವಿಚ್ ವಿ ಅಪ್ಲೈ ಫೋರ್ಸ್. ಕರೆಕ್ಟಾಗಿ ಫೋರ್ಸ್ ಮಾಡಿದಾಗ ಇಟ್ ಶುಡ್ ಆನ್ ಅಂಥದನ್ನು ನಾನು ಮೆಕ್ಯಾನಿಕಲ್ ಸ್ವಿಚ್ ಅಂತೀನಿ. ಇದರಲ್ಲಿ 2 ಟೈಪ್ಸ್ ಇದೆ, ದಟ್ ಈಸ್ ಸೊಲೆನಾಯ್ಡ್ ಆ್ಯಂಡ್ ರಿಲೇ. ಅಕಾರ್ಡಿಂಗ್ ಟು ದಟ್ ದ ಆನ್ಸರ್ ಶುಡ್ ಬಿ ಬೋತ್ ಎ ಆ್ಯಂಡ್ ಬಿ. ಸೊಲೆನಾಯ್ಡ್ ಮತ್ತು ರಿಲೇ ಎರಡೂ ಇರಬೇಕು. ಸೊ ಆಪ್ಷನ್ ಮಸ್ಟ್ ಬಿ ಸಿ, ದಟ್ ಈಸ್ both A and B. Let's see the option. Yes, it's both A and B, that is solenoid and relay. Let's see the next question. Yes, solenoid valves are used to control dash flow. ಸೊಲೆನಾಯ್ಡ್ ವಾಲ್ವ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕಂಟ್ರೋಲ್ ವಿಚ್ ಟೈಪ್ ಆಫ್ ಫ್ಲೋ. ಲೆಟ್ಸ್ ಸಿ ದಿ ಆಪ್ಷನ್. ಫಸ್ಟ್ ಆಪ್ಷನ್ ಇಸ್ ಫ್ಲೂಯಿಡ್, ಸೆಕೆಂಡ್ ಆಪ್ಷನ್ ಇಸ್ ಸಾಲಿಡ್, ಥರ್ಡ್ ಆಪ್ಷನ್ ಇಸ್ ಬೋತ್ ಎ ಆ್ಯಂಡ್ ಬಿ. ಅಂದರೆ ಫ್ಲೂಯಿಡ್ನ ಅದು ಕಂಟ್ರೋಲ್ ಮಾಡ್ಬೋದು ಅಥವಾ ಸಾಲಿಡನ್ನು ಕಂಟ್ರೋಲ್ ಮಾಡ್ಬೋದು. ಎಸ್, ದ ಫೋರ್ತ್ ಆಪ್ಷನ್ ಇಸ್ ನನ್ ಆಫ್ ದಿ ಅಬೌವ್. ಏನು ಓದಿದ್ವಿ ನಾವು? ಸಾಲೆನಾಯ್ಡ್ ವಾಲ್ವ್ಸ್ ಆರ್ ಯೂಸ್ ಟು ಕಂಟ್ರೋಲ್ ದಿ ಫ್ಲೂಯಿಡ್ ಫ್ಲೋ. ಕರೆಕ್ಟಾ? ಫ್ಲೂಯಿಡ್ ಫ್ಲೋಗೆ ನಾವು ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ಕಂಟ್ರೋಲ್ ದಿ ಫ್ಲೂಯಿಡ್ ಫ್ಲೋ ಯಾವುದ್ರಲ್ಲಿ? ಹೈಡ್ರಾಲಿಕ್ ಸಿಸ್ಟಮ್ಸಲ್ಲಾಗಿರ್ಬೋದು, ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಾಗಿರ್ಬೋದು, ವಿ ವಿಲ್ ಯೂಸ್. ಅಕಾರ್ಡಿಂಗ್ ಟು ದಟ್ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಎ, ದಟ್ ಈಸ್ ಫ್ಲೂಯಿಡ್. Let's see the answer. Yes, solenoid valves are used to control the dash flow, that is fluid flow. Let's see the next question. Which of the following are the electrical drives? ಯಾವ್ದಾವ್ದು ಇದರಲ್ಲಿ ಕೆಳಗಡೆ ಇರೋದ್ರಲ್ಲೆಲ್ಲ ಎಲೆಕ್ಟ್ರಿಕ್ ಡ್ರೈವ್ಸ್. ಲೆಟ್ಸ್ ಸಿ. ಆಪ್ಷನ್ ಎ, ದಟ್ ಈಸ್ ಡಿ ಸಿ ಸರ್ವೋ ಮೋಟರ್. ಆಪ್ಷನ್ ಬಿ, that is brushless DC motor. Option C, that is stepper motor. And the option D is all of the above. ಏನು ಆನ್ಸರು? ಇದರಲ್ಲಿ ಯಾವುದು ಎಲೆಕ್ಟ್ರಿಕಲ್ ಡ್ರೈವು? ಎಸ್, ಡಿ ಸಿ ಸರ್ವೋ ಮೋಟರ್ ಈಸ್ ಆಲ್ಸೋ ಎ ಡ್ರೈವ್. ಬ್ರಷ್ಲೆಸ್ ಡಿ ಸಿ ಮೋಟರ್ ಈಸ್ ಆಲ್ಸೋ ಎ ಎಲೆಕ್ಟ್ರಿಕಲ್ ಡ್ರೈವ್. ಆ್ಯಂಡ್ ಸ್ಟೆಪ್ಪರ್ ಮೋಟರ್ ಕೂಡ ಇಟ್ ಈಸ್ ಎ ಎಲೆಕ್ಟ್ರಿಕಲ್ ಡ್ರೈವ್. ಸೊ ಆಪ್ಷನ್ ಮಸ್ಟ್ ಬಿ ಏನು? ಆಪ್ಷನ್ ಮಸ್ಟ್ ಬಿ all of the above. ಅಂದರೆ ಡಿ ಸಿ ಸರ್ವೋ ಮೋಟರ್, ಬ್ರಷ್ಲೆಸ್ ಡಿ ಸಿ ಮೋಟರ್ ಆ್ಯಂಡ್ ಸ್ಟೆಪ್ಪರ್ ಮೋಟರ್. ಅಕಾರ್ಡಿಂಗ್ ಟು ದಟ್ ಆಪ್ಷನ್ ಶುಡ್ ಬಿ all of the above, that is option D. Let's see the answer. It's all of the above. Okay, by this time I hope all you have understood the entire session about actuators, electrical actuators, switching devices ಮತ್ತು ಮೆಕ್ಯಾನಿಕಲ್ ಸ್ವಿಚಸ್. ಏನೇನು ಓದ್ವಿ? ಏನು ಆ್ಯಕ್ಚುಯೇಟರ್ ಅಂದರೆ ಏನು? ಆ್ಯಕ್ಚುಯೇಟರ್ ಅಂದರೆ ಇಟ್ ಪ್ರೊಡ್ಯೂಸಸ್ ಸಮ್ ಫಿಸಿಕಲ್ ಚೇಂಜ್ ಸಚ್ ಆಸ್ ಏನು ಲೀನಿಯರ್ ಅಥವಾ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಅದನ್ನು ಆ್ಯಕ್ಚುಯೇಟರ್ಸ್ ಅಂತೀವಿ. ಅದರಲ್ಲಿ ಪವರ್ ಡ್ರೈವ್ಸ್ ಇದೆ. ಯಾವೆಲ್ಲ ಪವರ್ ಡ್ರೈವ್ಸು? ನ್ಯೂಮ್ಯಾಟಿಕ್ ಡ್ರೈವ್ಸ್, ಹೈಡ್ರಾಲಿಕ್ ಡ್ರೈವ್ಸ್, ಎಲೆಕ್ಟ್ರಿಕಲ್ ಡ್ರೈವ್ಸ್ ಇದೆ ಅಂತ ನೋಡಿದ್ವಿ. ಮತ್ತು ಫೀಚರ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್ ನೋಡಿದ್ವಿ, ಏನೆಲ್ಲ ಫೀಚರ್ಸ್ ಅಂತ. ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ ಅಂತ ಏನು ಕರಿತೀವಿ ಅಂದರೆ we will be using their electrical energy, ಅದಕ್ಕೆ ಅದನ್ನು ಎಲೆಕ್ಟ್ರಿಕಲ್ ಆ್ಯಕ್ಚುಯೇಟರ್ಸ್ ಅಂತೀವಿ. ಮತ್ತು ಸ್ವಿಚಿಂಗ್ ಡಿವೈಸಸ್ ನೋಡಿದ್ವಿ. ಏನು ಸ್ವಿಚಿಂಗ್ ಡಿವೈಸಸ್ ಅಂದರೆ ಟರ್ನ್ ಆನ್ ಅಥವಾ ಆಫ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅವನ್ನ ಸ್ವಿಚಿಂಗ್ ಡಿವೈಸಸ್ ಅಂತೀವಿ. ಅದರಲ್ಲಿ 2 ಟೈಪ್ಸ್ ಇವೆ. ಯಾವೆಲ್ಲ ಟೈಪ್ಸ್ ಅಂದರೆ ಮೆಕ್ಯಾನಿಕಲ್ ಸ್ವಿಚಸ್ ಮತ್ತು ಸಾಲಿಡ್ ಸ್ಟೇಟ್ ಸ್ವಿಚಸ್. ಸಾಲಿಡ್ ಸ್ಟೇಟ್ ಸ್ವಿಚಸ್ ಬಂದು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಈ ಸೆಷನಲ್ಲಿ ಮೆಕ್ಯಾನಿಕಲ್ ಸ್ವಿಚಸ್ ನೋಡಿದ್ವಿ. ಏನು ಮೆಕ್ಯಾನಿಕಲ್ ಸ್ವಿಚಸ್ ಅಂದರೆ ವೇರ್ ಎವರ್ ವಿ ಅಪ್ಲೈ ಸಮ್ ಫೋರ್ಸ್ ಫಾರ್ ಟರ್ನಿಂಗ್ ಇಟ್ ಆನ್, ಅದನ್ನು ನಾವು ಮೆಕ್ಯಾನಿಕಲ್ ಸ್ವಿಚ್ ಅಂತ ಕರಿತೀವಿ.
ದೇರ್ ಆರ್ ಟೈಪ್ಸ್ ಆಫ್ ಮೆಕ್ಯಾನಿಕಲ್ ಸ್ವಿಚಸ್, ಯಾವುದ್ಯಾವುದು ಸೊಲೆನಾಯ್ಡ್ ಮತ್ತು ರಿಲೇ. ಸೊಲೆನಾಯ್ಡ್ ಅಂದರೆ ಏನು ಅಂತ ನೋಡಿದ್ವಿ, ಮತ್ತು ರಿಲೇ ಅಂದರೆ ನೋಡಿದ್ರಿ. ಸೊ I hope you all understood about the entire session about actuators and switches. ಮತ್ತು ನೀವು ಸೊಲೆನಾಯ್ಡಲ್ಲಿ ಕೂಡ ಯು ವುಡ್ ಹ್ಯಾವ್ ಸೀನ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ. ಹೋಮ್ ಅಪ್ಲಿಯನ್ಸಸ್ ಯೂಸ್ ಮಾಡ್ತೀವಿ, ಆಟೋಮೊಬೈಲ್ಸ್ ಯೂಸ್ ಮಾಡ್ತೀವಿ, ಫ್ಯಾಕ್ಟ್ರಿ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಆಲ್ಸೋ ಫಾರ್ ಕಂಟ್ರೋಲಿಂಗ್ ದಿ ಫ್ಲೂಯಿಡ್ ಫ್ಲೋ. ಈಗ ತಾನೇ ಒಂದು ಕ್ವಶನಲ್ಲೂ ನೋಡಿದ್ವಿ, ವಿ ವಿಲ್ ಕಂಟ್ರೋಲ್ ದಿ ಫ್ಲೂಯಿಡ್ ಫ್ಲೋ ಇನ್ ನ್ಯೂಮ್ಯಾಟಿಕ್ ಆರ್ ಹೈಡ್ರೋಲಿಕ್ ಸಿಸ್ಟಮ್ಸಲ್ಲಿ, ಅದನ್ನು ನೋಡಿದ್ವಿ. ಮತ್ತು ರಿಲೇಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇನ್ ಕಂಟ್ರೋಲರ್ಸ್. ಯೂಶಲಿ ವಿ ವಿಲ್ ಸಿ ಇನ್ ದಿ ಯೂಸ್ ಇನ್ ದಿ controllers. I think you have understood the entire session. Thank you all for looking into the session.